ಇಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ರಿಸಲ್ಟ್ ಬಂದಮೇಲೆ ತಪ್ಪಿನೋ ಈ ಒಂದು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ಒಂದು ತಪ್ಪು ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೌನ್ಸಿಲಿಂಗ್ ಎಂಟರ್ ಆಗೋಕ್ಕೆ ಆಗಲ್ಲ. ಹಾಗಾದರೆ ಏನೋ ಒಂದು ಅಪ್ಡೇಟ್ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಸಿಂಪಲ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಿಮಗೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ ನಿಮಗೆ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಕೋರ್ಸಸ್ ಪರ್ಚೇಸ್ ಮಾಡೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಯೂಸ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ನಿಮಗೆ 2,000 ರೂಪಾಯಿ ಅಂತ ಇರುವಂಥ ಕೋರ್ಸ್ ಇವಾಗ ಕೇವಲ 500 ರೂಪಾಯಿಗೆ ನಿಮಗೆ ಸಿಗ್ತಿದೆ. ಯೂಸ್ ಮಾಡ್ಕೊಳ್ಳಿ. ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಇತ್ತು ಅಂದರೂ ಕೂಡ ನಿಮಗೆ ಒಳ್ಳೆ ಸೀಟ್ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ CET ರ್ಯಾಂಕಿಂಗ್ ಕಮ್ಮಿ ಬಂತು ಅಂದರೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ನಿಮಗೆ ಹೆಲ್ಪ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಲ್ಲಿ ನಿಮಗೆ ಒಂದು ರಿಸಲ್ಟ್ ಬಂದಾದಮೇಲೆ ಯಾರೂ ಕೂಡ ಈ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಹಾಗಾದರೆ ಒಂದು ತಪ್ಪೇನು ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ನಾವು ಪ್ರೀವಿಯಸ್ ಇಯರ್ ಎಲ್ಲ ಕೂಡ ಡಾಟಾನ ನಾವು ನೋಡ್ತಾ ಇರ್ತೀವಲ್ವ, ಸ್ಟೂಡೆಂಟ್ಸ್ಗಳು ಏನೇನು ತಪ್ಪು ಮಾಡ್ತಾರೆ ಅನ್ನೋದು ನಮ್ಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಿಮಗೆ ಮೊದಲೇ ಹೇಳ್ಬಿಡ್ತೀವಿ, ಹಳ್ಳ ಇದೆ ಹೋಗಿ ಬೀಳ್ಬೇಡಿ ಅಂತ. ನೀವು ಅದು ಗೊತ್ತಿಲ್ಲದೇನೆ ಹೋಗಿ ಬೀಳ್ತೀರಾ ಅಂದರೆ ನಿಮ್ಮಿಷ್ಟ. ಅದಕ್ಕೆ ಮೊದಲೇ ನೀವು ತಿಳ್ಕೊಬಿಟ್ಟಿರೋ ಕೆಲವು ವಿಷಯಗಳನ್ನ ನಿಮಗೆ ಮುಂದೆ ಸ್ಮೂತಾಗಿ ಪಕ್ಕದಲ್ಲಿ ಹೋಗ್ಬೋದು, ನಿಮ್ಮ ರೋಡ್ನ ನೀವು ತಲುಪ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಫಸ್ಟು ತಿಳ್ಕೊಬೇಕಾಗಿರೋದೇನೆಂದರೆ, ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ಏನು ಪ್ರೋಸೆಸ್ ಇರುತ್ತೆ ಅಂತ ನೀವು ಪ್ರೀವಿಯಸ್ ಆಗಲೇ ನಮ್ಮ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ. ನಿಮ್ಗೆ A to Z ಪ್ರೋಸೆಸ್ ಬಗ್ಗೆ ಆಗಲೇ ಗೊತ್ತಿರುತ್ತೆ. ಏನಂದರೆ, ನಿಮಗೆ ರಿಸಲ್ಟ್ ಬಂದಿದ್ದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದೊಂದು ಇರುತ್ತೆ. ಆ ರಿಸಲ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಬಂದುಬಿಟ್ಟು ನಿಮಗೆ ರಿಸಲ್ಟ್ ಆದಮೇಲೆ ಅನೌನ್ಸ್ ಮಾಡ್ತಾರೆ. ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೆಲವು ಚೇಂಜಸ್ ಬರುತ್ತೆ. ಅದೇನು ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ರಿಸಲ್ಟ್ ಆದಮೇಲೆ ಗೊತ್ತಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪಕ್ಕದಲ್ಲಿ ಇಡಿ. ಮೇಯ್ನಾಗಿ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂದರೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ಇಲ್ಲಿ ನೀವು CET ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಯೂಸರ್ ID, ಒಂದು ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನೀವು CET ಅಪ್ಲಿಕೇಶನ್ ಹಾಕಿರ್ತೀರ. ಮತ್ತು ನಿಮ್ಮ CET ಅಪ್ಲಿಕೇಶನ್ ನಂಬರ್ನ ಬಳಸ್ಕೊಂಡು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಸರಿನಾ? ಕರೆಕ್ಟ್ ಅಲ್ವಾ? ಇವಾಗ ನೆಕ್ಸ್ಟ್ ಏನಂದರೆ, ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡಬೇಕಂದ್ರೆ ನಿಮ್ಮ ಯೂಸರ್ ID, ಪಾಸ್ವರ್ಡ್ ಎರಡೂ ಸಾಲಲ್ಲ. ಅದಕ್ಕೆ ಜೊತೆಗೆ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಈ ಒಂದು ಸೀಕ್ರೆಟ್ ಕೀ ನಿಮಗೆ ಯಾವಾಗ ಸಿಗುತ್ತೆ ಅಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ನಿಮ್ಮದೆಲ್ಲ ಕೂಡ ಕರೆಕ್ಟಾಗಿದೆ, ಏನೂ ಕೂಡ ತಪ್ಪಾಗಿಲ್ಲ ಅಂದರೆ ಆವಾಗ ಸಿಗುತ್ತೆ. ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ. ಅದನ್ನ ನೀವು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಯಾವ್ಯಾವ ಕ್ಯಾಟಗರಿ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿರ್ತೀರ ಆ ಒಂದು ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗೋದು. ನೀವು ಏನಾದರೂ ಒಂದು ರಾಂಗ್ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಆವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಸಿಗೋಲ್ಲ, ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ಸ್ನ ಕೊಡಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು, ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸಪ್ರೇಟಾಗಿ ನಿಮಗೆ ವಿಡಿಯೋ ಬರುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.